ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ಇವತ್ತು ನಾನು ನಿಮ್ಗೆಲ್ಲರಿಗೂ EMRC ಅನ್ನೋ ಒಂದು ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ ಬಂದು ನಿಮಗೆ ತುಂಬ ಹುದ್ದೆಗಳಿಗೆ ಅವರು ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಪೂರ್ತಿಯಾಗಿ ಮಾಹಿತಿನ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಸೊ ಇದು ಬಂದು 33 ಪುಟದ ಒಂದು ನೋಟಿಫಿಕೇಷನ್ ಆಗಿದ್ದು ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಅವರು ಕೊಟ್ಟಿದ್ದಾರೆ. ಓಕೆನಾ, ಇದೆಲ್ಲ ಇಂಟ್ರೊಡಕ್ಷನು, ಇದೇನು ಬೇಡ. ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಟ್ ಅ ಗ್ಲಾನ್ಸ್ ಅಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಅವರು ಕೊಟ್ಟಿದ್ದಾರೆ. ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಯಾವತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಬೋದು ಅಂತಂತಂದರೆ 31 ಜುಲೈವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ನ ನೀವು ಸಲ್ಲಿಸ್ಬೋದು. ಓಕೆನಾ, ಈ ತಿಂಗಳಿಂದ ಮುಂದಿನ ತಿಂಗಳು ಮುಂದಿನ ತಿಂಗಳು 31ನೇ ತಾರೀಕು ತನಕ ನೀವು ಸಲ್ಲಿಸ್ಬೋದು. ಮತ್ತು ಫೀ ಪೇಯಬಲ್ ಅಂದರೆ ಅಮೌಂಟ್ ಏನು ಪೇಯಬಲ್ ಇದೆಯೋ ಅದೆಲ್ಲನೂ ಆನ್ಲೈನ್ ಮುಖಾಂತರ ಕಟ್ಟಬೇಕಾಗುತ್ತೆ. ಪ್ರಿನ್ಸಿಪಲ್ ಹುದ್ದೆಗೆ ನೀವು 2,000 ರೂಪಾಯಿ ಹಾಕಬೇಕಾಗುತ್ತೆ, ಪೇ ಮಾಡಬೇಕಾಗುತ್ತೆ. PGT ಹುದ್ದೆಗಳಿಗೆ 1,500, ನಾನ್ ಟೀಚಿಂಗ್ ಸ್ಟಾಫ್ಸ್ಗೆ ಬಂದು 1,000 ರೂಪಾಯಿ ಇರುತ್ತೆ. ಓಕೆನಾ, ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಈ ಒಂದು ಹುದ್ದೆಗೆ NTSTS ಅನ್ನೋ ಒಂದು ವೆಬ್ಸೈಟಲ್ಲಿ ನಿಮಗೆ ಅಡ್ಮಿಷನ್ ಕಾರ್ಡ್ ಆಗಿರ್ಬೋದು, ಬೇರೆ ಏನೇ ಇನ್ಫಾರ್ಮೇಷನ್ ಆಗಿರ್ಬೋದು, ಈ ಒಂದು ವೆಬ್ಸೈಟಿಂದ ನಿಮಗೆ ಸಿಗುತ್ತೆ. ಓಕೆನಾ, ನೆಕ್ಸ್ಟು ಎಕ್ಸಾಮಿನೇಷನ್ ಬಂದು 180 ಮಿನಿಟ್ಸ್ಗೆ ಇರುತ್ತೆ ಟೀಚಿಂಗ್ ಸ್ಟಾಫ್ಸ್ಗೆ, 150 ಮಿನಿಟ್ಸ್ ಫಾರ್ ನಾನ್ ಟೀಚಿಂಗ್ ಸ್ಟಾಫ್ಸ್. ಓಕೆನಾ, ಎಕ್ಸಾಮ್ ಸೆಂಟರ್ ಬಂದು ನಿಮ್ಮ ಒಂದು ಅಡ್ಮಿಷನ್ ಕಾರ್ಡಲ್ಲೇ ಇರುತ್ತೆ. ಬಟ್ ಜನರಲ್ ಆಗಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಎಕ್ಸಾಮ್ ಸೆಂಟರ್ಸ್ ಇದೆ ಅಂತ ಕೂಡ ನಾನು ನಿಮಗೆ ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟ್, ನೋಡ್ಕೋಬೋದು ನೀವಿಲ್ಲಿ. EMRS ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ನಡೆಸಿ ನಿಮ್ಮನ್ನು ಅವರು ಆಯ್ಕೆ ಮಾಡ್ಕೊತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟೆಷ್ಟು ಹುದ್ದೆಗಳು ಖಾಲಿ. 1 ಸೆಕೆಂಡ್, ಐ ಆಮ್ ವೆರಿ ಸಾರಿ. ಅದು ಡ್ರ್ಯಾಗ್ ಮಾಡಿ ಕೆಳಗೆ ಹೋಗ್ಬಿಡ್ತು. ಥ್ಯಾಂಕ್ ಯು, ವೆರಿ ಸಾರಿ. ಓಕೆ, ಸೊ ಪ್ರಿನ್ಸಿಪಲ್ ಹುದ್ದೆಗಳು ಬಂದು 303 ಹುದ್ದೆಗಳು ಖಾಲಿ ಇರೋದು. PGT ಹುದ್ದೆಗಳು ಅಂದರೆ ಮಾಸ್ಟರ್ ಡಿಗ್ರಿ ಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ಸ್ ಹುದ್ದೆಗಳು ಬಂದು 2,266 ಹುದ್ದೆಗಳು ಖಾಲಿ ಇದೆ. ಅಕೌಂಟೆಂಟ್ 361, ಜೂನಿಯರ್ ಸೀನಿಯರಿಸ್ಟ್ ಅಸಿಸ್ಟೆಂಟ್ ಬಂದು 759 ಹುದ್ದೆಗಳು, ಲ್ಯಾಬ್ ಅಟೆಂಡೆಂಟ್ ಬಂದು 373 ಹುದ್ದೆಗಳು. ಟೋಟಲ್ ಬಂದು 4,062 ಹುದ್ದೆಗಳು ಖಾಲಿ ಇರೋದು. ಓಕೆನಾ, ಇಲ್ಲಿ ಬಂದು ಎಷ್ಟೆಷ್ಟು ಹುದ್ದೆಗಳು ಪ್ರಿನ್ಸಿಪಲ್ ಇದಕ್ಕೆ ಅಂದರೆ ನಾವು ಅಲ್ಲಿ ಹೇಳಿದ್ವಲ್ಲ ಪ್ರಿನ್ಸಿಪಲ್ 303, ಅದರಲ್ಲಿ ಯಾವ್ಯಾವ ಕೆಟಗರಿ ಮೇಲೆ ಎಷ್ಟೆಷ್ಟಿದೆ ಅಂತ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ PGT ನಾನು ಆವಾಗಲೇ ಹೇಳ್ದೆ ಅಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ಸ್, ಇದು ಬಂದು ಗ್ರೂಪ್ ಬಿ ಹುದ್ದೆಗಳು. ನೀವು ಇಲ್ಲಿ ನೋಡ್ಬೋದು ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಕೂಡ ಇದೆ. ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್. ಓಕೆನಾ, ಈ ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೂ ಕೂಡ ಇಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್ ಬಂದು ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜಸ್ ಟೀಚರ್ಸ್ಗಳು ಮರಾಠಿ, ಒಡಿಯಾ, ತೆಲುಗು, ಸಾಂಸ್ಕ್ರಿಟ್, ಬೆಂಗಾಲಿ ಮತ್ತು ಸಂತ್ಕಲಿ. ಓಕೆನಾ, ಸೊ ಇದಿಷ್ಟು ಭಾಷೆಗಳ ಟೀಚರ್ಸ್ನೂ ಕೂಡ ಅವರು ಕರೆದಿದ್ದಾರೆ. ನೆಕ್ಸ್ಟ್ ನಾನ್ ಟೀಚಿಂಗ್ ಸ್ಟಾಫ್ಸಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಜೂನಿಯರ್ ಸೀನಿಯರಿಸ್ಟು, ಅಕೌಂಟೆಂಟು ಮತ್ತು ಲ್ಯಾಬ್ ಅಟೆಂಡೆಂಟ್, ಸೊ 3 ಹುದ್ದೆಗಳು ಖಾಲಿ ಇರೋದು. ಅದಕ್ಕೂ ಕೂಡ ಇಲ್ಲಿ ಅವರು ಕೆಟಗರಿ ಮೇಲೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಇಲ್ಲೇನೇನು. ನೆಕ್ಸ್ಟ್ ನಾವು ನೋಡ್ಬೋದು, ಹೀಗೆ ಕೆಳಗೆ ಬಂದರೆ ಇಲ್ಲಿ ನಾವು ಎಷ್ಟೆಷ್ಟು ಪೇ ಸ್ಕೇಲ್ ಇರುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಪ್ರಿನ್ಸಿಪಲ್ ಹುದ್ದೆಗೆ ಬಂದು ಲೆವೆಲ್ 12 ಆಗಿರುತ್ತೆ, ಅಂದರೆ 78,000ದಿಂದ 2,00,000ವರೆಗೂ ನಿಮಗಿಲ್ಲಿ ಸಂಬಳನ ಅವರು ಕೊಡ್ತಿದ್ದಾರೆ. ಓಕೆನಾ, ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ PGT ಟೀಚರ್ಸ್ಗೆ ಬಂದು 47,000ದಿಂದ 1,51,000ವರೆಗೂ ವೇತನ ಶ್ರೇಣಿ ಇರುತ್ತದೆ. ಅಕೌಂಟೆಂಟ್ ಬಂದು 35,000ದಿಂದ 1,12,000ವರೆಗೂ ವೇತನ ಶ್ರೇಣಿ ಇರುತ್ತೆ. JSA ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಬಂದು 19,000ದಿಂದ 63,000ವರೆಗೂ ವೇತನ ಶ್ರೇಣಿ ಇದ್ದು, ಲ್ಯಾಬ್ ಅಟೆಂಡೆಂಟ್ ಬಂದು 18,000ದಿಂದ 56,000ವರೆಗೂ ವೇತನ ಶ್ರೇಣಿ ಇರುತ್ತದೆ. ನೆಕ್ಸ್ಟು ಇದೆಲ್ಲ ಆದಾದಮೇಲೆ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದೆ ಅಲ್ವಾ. ಎಕ್ಸಾಮ್ಗೆ ಬಂದು ನೀವು ಅದು ಪೆನ್ ಆ್ಯಂಡ್ ಪೇಪರ್ ಬೇಸ್ಡ್ ಅಂದರೆ OMR ಬೇಸ್ಡ್ ಇರುತ್ತೆ. ಓಕೆನಾ, ಇದು ಬಂದು ಚೂಸ್ ಆಫ್ ದ ಮೀಡಿಯಮ್ ಕ್ವಶನ್ ಪೇಪರ್, ಅಂದರೆ ನೀವು ಇಂಗ್ಲೀಷ್ ಇಲ್ಲ ಹಿಂದಿ ಪೇಪರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತಂದರೆ ಪ್ರಿನ್ಸಿಪಲ್ಗೆ ಫಸ್ಟ್ ಹೇಳ್ತಿರೋದವರು ಫಸ್ಟ್ 5 ಪಾರ್ಟ್ಸ್ ಇರುತ್ತೆ. ಫಸ್ಟಲ್ಲಿ ಬಂದು ರೀಸನಿಂಗ್ ಆ್ಯಂಡ್ ನ್ಯೂಮರಿಕಲ್ ಅಬಿಲಿಟಿ ಇರುತ್ತೆ.
ನೆಕ್ಸ್ಟ್ ಜನರಲ್ ಅವೇರ್ನೆಸ್ಸು, ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ, ಅಕಾಡೆಮಿಕ್ಸ್ ಆ್ಯಂಡ್ ರೆಸಿಡೆನ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ, ಮತ್ತು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಫಿನಾನ್ಸ್ ಇದಿಷ್ಟೂ ನಿಮಗೆ ಗೊತ್ತಿರಬೇಕು. ಮತ್ತು ಇದೆಲ್ಲದಕ್ಕೂ ಕೂಡ ಸಿಲೆಬಸ್ ಬಂದು NTSTS ವೆಬ್ಸೈಟಲ್ಲಿ ಅದಿದೆ. ಆ ಒಂದು ವೆಬ್ಸೈಟ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿರ್ತೀನಿ. ಇದಿಷ್ಟು ಪ್ರಿನ್ಸಿಪಲ್ದಾಯಿತು. ಈಗ PGT ಇಲ್ಲೂ ಕೂಡ ಜನರಲ್ ಅವೇರ್ನೆಸ್, ರೀಸನಿಂಗ್ ಅಬಿಲಿಟಿ, ನಾಲೆಜ್ ಆಫ್ ICT, ಟೀಚಿಂಗ್ ಆ್ಯಪ್ಟಿಟ್ಯೂಡ್, ಡೊಮೈನ್ ನಾಲೆಡ್ಜ್, ಓಕೆನಾ, ಇದ್ರ ಬಗ್ಗೆ ಎಲ್ಲನೂ ಕೂಡ ಅವರು ಸಪ್ರೇಟ್ ಒಂದು ಇದನ್ನೇ ಕೊಟ್ಟಿದ್ದಾರೆ, ಏನೋ ಸಿಲೆಬಸ್ನ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದಿಷ್ಟು ಬಂದು ಅದರ PGTದು. ಇದು ಅಕೌಂಟೆಂಟ್ ಹುದ್ದೆಗೆ. ನಂತರ ನಾವು ನೋಡ್ಬೋದು ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟು, ಇದು ಲ್ಯಾಬ್ ಅಟೆಂಡರ್. ಇದಿಷ್ಟು ಬಂದು ಒಂದು ಮಾಹಿತಿ. ನಂತರ ನಾವೇನು ನೋಡ್ಬೋದು ಅಂತಂತಂದರೆ ಇದ್ರದ್ದು ಪೇಪರ್ ಮಾಹಿತಿ. ಸೊ ನೆಕ್ಸ್ಟ್ ನಾವು ಮಾರ್ಕಿಂಗ್ ಸ್ಕೀಮ್, ಅಂದರೆ ಮಾರ್ಕಿಂಗ್ ಸ್ಕೀಮ್ ಏನಕ್ಕೆ ಅಂತಂದರೆ ಒಂದು ಕರೆಕ್ಟ್ ಆನ್ಸರ್ಗೂ ಅವರು 0.25 ಇನ್ಕರೆಕ್ಟ್ ಅಂದರೆ ತಪ್ಪು ಉತ್ತರಗಳಿಗೆ 1/4 ಮಾರ್ಕ್ಸನ್ನು ಅವರು ಕಟ್ ಮಾಡ್ತಾರೆ. ನಂತರ ಬಂದು ಸಿಲೆಬಸ್ ಆಫ್ ಎಕ್ಸಾಮ್, ಇದನ್ನೆಲ್ಲ ಸಿಲೆಬಸ್ ನೀವು NTSC ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಇದಲ್ಲದೆ ಕ್ವಾಲಿಫಿಕೇಷನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದು ಇಂಪಾರ್ಟೆಂಟ್. ಪ್ರಿನ್ಸಿಪಲ್ಗೆ ಬಂದು ಏಜ್ ಲಿಮಿಟ್ 50 ಇಯರ್ಸ್ಗಿಂತ ಜಾಸ್ತಿ ಆಗಿರಬಾರ್ದು, 50 ಇಯರ್ಸ್ ಒಳಗಿರಬೇಕು. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು ನಿಮಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು, ಮತ್ತು ಅದರ ಜೊತೆಗೆ B.Ed ಕಂಪ್ಲೀಟ್ ಆಗಿರಬೇಕು. ಇದಲ್ದೇ ನಿಮಗೆ 12 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಡಿಸೈರಬಲ್ ಅಂತಂತಂದರೆ ಡಿಸೈರಬಲ್ ಕ್ವಾಲಿಫಿಕೇಷನ್ ಬಂದು ಅವರು ಡಿಸೈರಬಲ್ ಕ್ವಾಲಿಫಿಕೇಷನ್ ಬಂದು ಎಕ್ಸ್ಪೀರಿಯನ್ಸ್ ಆಫ್ ವರ್ಕ್ ಇನ್ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್. ಆಲ್ರೆಡಿ ನೀವು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರಬೇಕು. ನಿಮಗೆ ಹಿಂದಿ, ಇಂಗ್ಲೀಷ್ ಮತ್ತು ರೀಜನಲ್ ಲ್ಯಾಂಗ್ವೇಜಸ್ ಗೊತ್ತಿರಬೇಕು. ಅದಲ್ದೇ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್, ಅಂದರೆ ಕಂಪ್ಯೂಟರ್ ನಾಲೆಜ್ ನಿಮಗಿರಬೇಕು. ಓಕೆ. ನಂತರ PGT ಆಲ್ರೆಡಿ ಹೇಳಿದೆ, ಪೋಸ್ಟ್ ಗ್ರ್ಯಾಜುಯೇಷನ್ ಟೀಚರ್ ಅಂತ. ಸೊ PGT ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ನಿಮಗೆ ಡಿಗ್ರಿನ ಆಗಿರಬೇಕು. ಸೊ ಇಂಗ್ಲೀಷ್ಗೆ ಇಂಗ್ಲೀಷ್ ಡಿಗ್ರಿ ಆಗಿರಬೇಕು, ಹಿಂದಿಗೆ ಹಿಂದಿ, ಫಿಸಿಕ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿಗೆ ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿಗೆ ಬಾಟ್ನಿ, ಝೂಯಾಲಜಿ ಆರ್ ಬಯಾಲಜಿ ಮೂರಲ್ಲಿ ಯಾವುದಾಗಿರೋ ಓಕೆ. ಹಿಸ್ಟ್ರಿ, ಜಾಗ್ರಫಿ, ಕಾಮರ್ಸ್, ಎಕನಾಮಿಕ್ಸ್ ಮತ್ತು ರೀಜನಲ್ ಲ್ಯಾಂಗ್ವೇಜಸ್, ಓಕೆನಾ. ನಂತರ ನೆಕ್ಸ್ಟ್ ಪೋಸ್ಟ್ ಬಂದು ಕಂಪ್ಯೂಟರ್ ಸೈನ್ಸ್ಗೆ MSc ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಇದು 40 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು, ಓಕೆನಾ. ನೆಕ್ಸ್ಟು ಅಕೌಂಟೆಂಟ್ ಬಂದು 30 ವರ್ಷಗಳಿಗಿಂತ ಎಕ್ಸೀಡ್ ಆಗಿರಬಾರ್ದು, ನೀವು ಕಾಮರ್ಸ್ ಡಿಗ್ರಿನ ಹೊಂದಿರಬೇಕು. ನೆಕ್ಸ್ಟು ಜೂನಿಯರ್ ಸೆಕ್ರೆಟ್ರಿ ಅಸಿಸ್ಟೆಂಟು, ಇದಕ್ಕೆ ನೀವು ಸೀನಿಯರ್ ಸೆಕ್ರೆಟ್ರಿ ಅಂದರೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, 30 ವರ್ಷ ಆಗಿರಬಾರ್ದು, ಓಕೆ. ಲ್ಯಾಬ್ ಅಟೆಂಡೆಂಟ್, ಇದಕ್ಕೆ ಬಂದು 30 ವರ್ಷ ಆಗಿರಬೇಕು, ಅಪ್ ಟು 30 ಇಯರ್ಸು, 10th ಪಾಸ್ ಆಗಿರಬೇಕು, ಓಕೆನಾ. ಸೊ ಇದಿಷ್ಟು ಬಂದು ಎಜುಕೇಷನ್ ಕ್ವಾಲಿಫಿಕೇಷನ್, ಇದು ಏಜ್ ರಿಲ್ಯಾಕ್ಸೇಷನ್ನು. ಸೊ ಇದೆಲ್ಲ ನೀವು ಒಂದು ಸತಿ ನಿಮ್ಗೆ ಯಾವುದೇ ಆಗಿರ್ಬೋದು, ನೀವು ಒಂದು ಸತಿ ನೋಟಿಫಿಕೇಷನ್ಸ್ಗಳನ್ನ ಓದಲೇಬೇಕು. ಸುಮ್ಮನೆ ಏನೋ ನಾವು ಹೇಳ್ತೀವಿ ಅಂತ ಅಂದ್ಬಿಟ್ಟು ನೀವು ಅದನ್ನು ಇದು ಮಾಡ್ಕೊಳ್ಳೋದಲ್ಲ. ಇದೆಲ್ಲ ಸರ್ಟಿಫಿಕೇಟ್ಸ್ಗಳು. ಸೊ ಈ ಸರ್ಟಿಫಿಕೇಟ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಇದು ಎಕ್ಸಾಮ್ ಸೆಂಟರ್, ಓಕೆನಾ. ನಮಗೆ ಬೇಕಾಗಿರೋ ಎಕ್ಸಾಮ್ ಸೆಂಟರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಒಂದೇ ಜಾಗದಲ್ಲಿ ನಮಗೆ ಇರೋದು. ಹೌದು, ಬೆಂಗಳೂರು ಒಂದೇ ಸೆಂಟರ್, ಓಕೆನಾ. ಸೊ ಬೆಂಗಳೂರು ಸೆಂಟರಲ್ಲಿ ನೀವು ಅಪ್ಲೈ ಮಾಡಿ ಬರಿಬೇಕಾಗುತ್ತೆ, ನೀವು ಕರ್ನಾಟಕದ ಸ್ಟೂಡೆಂಟ್ಸ್ ಆಗಿದ್ದರೆ. ಬೈ ಚಾನ್ಸ್ ಬೇರೆ ಕಡೆಯವರಾಗಿದ್ದರೆ ನಿಮಗೆ ಬೇರೆ ಆಪ್ಷನ್ಸ್ ಕೂಡ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏಕಲವ್ಯ ಸ್ಕೂಲಿನ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದು. ಇಲ್ಲಿ ನಿಮಗೆ ಎಕ್ಸಾಮ್ ನಡೆಸ್ತಿದ್ದಾರೆ ಅವರು ಟೀಚಿಂಗ್ ಪೋಸ್ಟ್ಗಳಿಗೆ ಮತ್ತು ಪ್ರಿನ್ಸಿಪಲ್ ಪೋಸ್ಟ್ಗಳಿಗೆ. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.